ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಶ್ವೇತಾ ಮೈಲರ್ ವ್ಲಾಗ್. ಇದು ಲಾಸ್ಟ್ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಅದನ್ನು ಮುಗಿಸ್ಕೊಂಡು ಈಗ ಮುಂದಿನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ. ಐ ಹೋಪ್ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗ್ಬೋದು. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಗೈಸ್, ನಾವು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗಲ್ಲ, ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ನೇಚರ್ ವ್ಯೂ ನೋಡಿ, ತುಂಬಾ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಅಲ್ವಾ. ಇದನ್ನು ನೋಡ್ಕೊಳ್ತಾ ಮಾತಾಡ್ಕೊಳ್ತಾ ಹೋಗ್ತಿದ್ವಿ. ದಾರಿ ಸಾಗಿದ್ದೇನೆ ಗೊತ್ತಾಗಲಿಲ್ಲ ನಮಗಂತೂ. ಈಗ ನಾವು ನೆಕ್ಸ್ಟು ಬಂದಿರೋದು ಶ್ರೀ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಆನ್ ದಿ ವೇ ಬರ್ತಾ ಅಂತೂ ಘಾಟ್ ಸೆಕ್ಷನ್ ಇದೆ, ಟರ್ನಿಂಗ್ಸ್ಗಳಿದ್ದಾವೆ. ಆದಷ್ಟು ವೆಹಿಕಲ್ಸ್ಗಳನ್ನ ಹುಷಾರಾಗಿ ಸೇಫ್ ಆ್ಯಂಡ್ ಸ್ಲೋ ಆಗೇನೆ ಓಡಿಸ್ಕೊಂಡು ಬನ್ನಿ. ಯಾಕೆಂದರೆ ನಾವು ಬರ್ತಾ ನೋಡಿದ್ವಿ, 2 ಕಾರ್ಗಳಿಗೆ ಆಕ್ಸಿಡೆಂಟ್ ಕೂಡ ಆಗೋಗ್ಬಿಟ್ಟಿತ್ತು. ಆದಷ್ಟು ಈ ಟರ್ನಿಂಗ್ಸ್ಗಳಿದ್ದಾಗ, ಘಾಟ್ ಸೆಕ್ಷನ್ ಇದ್ದಾಗ ಸ್ಲೋ ಆಗೇನೆ ಓಡಿಸಿ. ಓವರ್ಟೇಕ್ ಎಲ್ಲನೂ ಮಾಡೋದಕ್ಕೆಲ್ಲನೂ ಹೋಗಬೇಡಿ. ನಿಮಗೋಸ್ಕರ ನಿಮ್ಮ ಮನೆಗಳಲ್ಲಿ ಒಂದು ಫ್ಯಾಮಿಲಿ ಅನ್ನೋದು ಕಾಯ್ತಾ ಇರುತ್ತಲ್ವ. 5 ನಿಮಿಷ ಹೋಗೋ ಜಾಗಕ್ಕೆ ಲೇಟ್ ಆದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಆದಷ್ಟು ಸೇಫಾಗೇನೆ ಡ್ರೈವ್ ಮಾಡಿ. ನೋಡಿ, ಈಗ ರೀಚ್ ಆಗಿದ್ದೀವಿ ನಾವು ಘಾಟಿ ದೇವಸ್ಥಾನನ. ಮಗ ನೋಡು, ಹೊಡಿಬೇಡ, ಸುಮ್ಮನಿರು, ನಾವು ಓದ್ತೀವಿ. ಬರ್ತಾವೆ. ಇವಾಗ ಘಾಟಿ ಹತ್ರ ಇರುವ ದೇವಸ್ಥಾನಕ್ಕೆ ಬಂದಿದ್ದೇನೆ. ಈಗ ನೋಡಿ ಗಾಯ್ಸ್, ಇವಾಗ ಲೈನಲ್ಲಿ ಹೋಗ್ಬೇಕು. ಅದು ಕನ್ನಂದಾರಿ ಕೆಲಸ, ಆದರೆ ರಶ್ ಇಲ್ಲ. ನೋಡೋಣ, ನೋಡಿ ಹೋಯ್ತಿದ್ದೀವಿ. ಎಂಟ್ರೆನ್ಸ್ ಬರ್ತಿದ್ದೇನೆ. ಮೊಬೈಲ್ ಅಲ್ಲೋ ಇದೆಯಾ? ಏನಂದ್ರು? ಅಲ್ಲೋ ಇಲ್ಲ ಅಂದ್ರಮ್ಮ. ನೋಡಿ ಎಂಟ್ರೆನ್ಸ್ ನೋಡಿ. ಮುಂದೆ ಹೋದಾದ್ಮೇಲೆ ಸ್ವಲ್ಪ ರಶ್ ಆಗುತ್ತೆ. ನೋಡಿ, ಇವರೆಲ್ಲರೂ ಲೈನ್ ಫಾಲೋ ಮಾಡ್ತಾರೆ, ಆದರೆ ನಾವು ಮಾಡಲ್ಲ. ನೋಡಿ ಲೈನ್ ಇವರೆಲ್ಲ ನೋಡಿ ಫ್ರೆಂಡ್ಸ್, ಶಿವಮಯ್ಯನ ನೋಡಿ ಗಾಯ್ಸ್. ನಾವೆಲ್ಲ ಹಂಗೆ ಲೈನ್ ಜಂಪ್ ಮಾಡ್ಕೊಂಡು ಬಂದಿದ್ದೀವಿ. ನಾನು ನನ್ನ ತಮ್ಮ ಇಡೀ ದೇವಸ್ಥಾನಕ್ಕೆ ಬಂದಿದ್ದೀನಿ, ತೋರಿಸ್ತೀನಿ. ನಿನಗೆ ಇನ್ನೊಂದು ಇಂಜೆಕ್ಷನ್ ಹಾಕ್ಸ್ಬೇಕು, ತೀಟೆ ಮಾಡೋದನ್ನು. ನೋಡಿಗ ಅಜ್ಜಿ ಇಲ್ಲ, ಅಜ್ಜಿ ಬಾಯ್. ಲೈನಲ್ಲೇ ಬರ್ತಿದ್ದಾರೆ, ನಾವು ಹಂಗೆ ಎಗ್ರಿಕೊಂಡ್ವಿ.
ಈಗ ಘಾಟಿ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಘಾಟಿಗೆ ರೀಚ್ ಆದಾಗ ಸ್ವಲ್ಪ ಜನನೇ ಇದ್ದರು, ಏಕೆಂದರೆ ಲೈನ್ಸ್ ಕೂಡ ತುಂಬಾನೇ ಇತ್ತು. ಆದರೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದು ನೋಡಿದಾಗ ಅಷ್ಟೊಂದು ಜನನೂ ಇರಲಿಲ್ಲ, ಏನೂ ಇರಲಿಲ್ಲ. ನೆಕ್ಸ್ಟ್ ಬರೋ ಜನನ ಡೈರೆಕ್ಟಾಗಿ ದರ್ಶನಕ್ಕೆ ಬಿಡ್ತಿದ್ರು, ಆ ಥರ ಲೈನ್ಸ್ ಎಲ್ಲ ಏನೂ ಇರಲಿಲ್ಲ. ಬಟ್ ದೇವ್ರ ದರ್ಶನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಅಲಂಕಾರ ಕೂಡ ತುಂಬಾ ಚೆನ್ನಾಗಿ ಮಾಡಿದರು. ಇದೆಲ್ಲ ಮುಗಿಸ್ಕೊಂಡು ನಾವು ಮಧುರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದಾರಿ ಮಧ್ಯೆ ಹೋಗ್ತಾ ನೋಡ್ರಿ, ಇವಾಗಂತೂ ಗಣೇಶ ಹಬ್ಬ ಬರ್ತಿರೋದ್ರಿಂದ ಎಲ್ಲ ಹುಡುಗರು ಕಾರ್ನೆಲ್ಲ ತಡ ಹಾಕ್ಬಿಟ್ಟು ಗಣೇಶ ಕಲೆಕ್ಷನ್ಗೆ ಅಂತ ಅಂದ್ಬಿಟ್ಟು ದೇವಸ್ಥಾನಗಳಿಗೆ ಹೋಗ್ತಾರೆ. ರೋಡ್ ಮಧ್ಯದಲ್ಲೇ ತಡ ಹಾಕ್ಬಿಟ್ಟು ನಿಲ್ಲಿಸ್ತಾ ಇರ್ತಾರೆ. ಸುಮಾರು ಕಡೆ ಸಿಕ್ಕಿದ್ರು. ನಮಗೂ ಅಷ್ಟೇ ಗೊರವನಹಳ್ಳಿ ದೇವಸ್ಥಾನದ ಹತ್ರ, ಈ ಮದುವೆಗೆ ಹೋಗ್ಬೇಕಾದ್ರೆ ಘಾಟಿ ಹತ್ರ ಸುಮಾರು ಜನ ಸಿಕ್ಕಿದ್ರು. ಅವರು ಕೂರಿಸ್ತಾರೋ ಕೂರಿಸಲ್ವೋ ಗೊತ್ತಿಲ್ಲ, ಒಟ್ನಲ್ಲಿ ಗಣೇಶ ಕಲೆಕ್ಷನ್ಗಂತೂ ಒಂದಷ್ಟು ಜನ ಹುಡುಗರು ನಿಂತ್ಕೊಬಿಟ್ಟಿರ್ತಾರೆ. ಇವಾಗ ಹೋಗ್ತಾ ಇದ್ದೀವಿ ಮಧುರೆ ದೇವಸ್ಥಾನಕ್ಕೆ. ನಾವು ಮಧುರೆ ದೇವಸ್ಥಾನ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟು ಸಂಜೆನೇ ಆಗ್ತಾ ಬರ್ತಿತ್ತು, ಟೈಮ್ ಆಗೋಗ್ಬಿಟ್ಟಿತ್ತು. ಮಳೆ ಕೂಡ ಆಗ್ತಾನೇ ಸ್ಟಾರ್ಟ್ ಆಗ್ತಾ ಇತ್ತು. ಈಗ ಆಲ್ಮೋಸ್ಟ್ ದೇವಸ್ಥಾನನ ರೀಚ್ ಆಗ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ಕೂಡ ತುಂಬ ಜನ ಏನಿರಲಿಲ್ಲ, ಆರಾಮಾಗಿ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ. ನೋಡಿ ಗೈಸ್, ಎಲ್ಲ ಹಿಂಗೆ ಬಂದಿದ್ದಾರೆ, ಮದುವೆ ಬಂದಿದ್ದಾರೆ. ಬೆಳಗಿಂದ ಕೆಲಸ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಬಂದು ಆಂಜನೇಯನ ನೋಡಿಕೊಂಡು ಮನೆಗೆ ಸೇರ್ಕೊಂಡು ಗೊರವನಹಳ್ಳಿ, ಘಾಟಿ, ಗಣೇಶಪುರ, ಆಂಜನೇಯ ಸ್ವಾಮಿ ಎಲ್ಲ ದರ್ಶನ ಮಾಡಿಕೊಂಡು ಮನೆಗೆ ಹೋಗಿ ವಿಶ್ರಾಂತಿ ತಗೊಳ್ತಾರೆ. ಈಗ ಚಿಕ್ಕಮದ್ರೆ ದೇವಸ್ಥಾನದಲ್ಲಿ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಅಲಂಕಾರ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು. ಹೊರಗಡೆ ಎಲ್ಲ ಲೈಟ್ ಸೆಟ್ಟಿಂಗ್ ಎಲ್ಲನೂ ಹಾಕಿಸಿ ಹಿಂಗೆ ಒಳಗಡೆ ಫುಲ್ಲು ವೆಜಿಟೇಬಲ್ಸಲ್ಲೇ ಡೆಕೋರೇಷನ್ ಎಲ್ಲ ಮಾಡಿಸಿದ್ರು. ದೇವ್ರಿಗೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿಕೊಂಡೆ. ಅದು ವಿಡಿಯೋ ಎಲ್ಲ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ಹಾಕಿದ್ದಾರೆ, ಆದರೂ ಅಷ್ಟೊಂದು ಜನ ಇರಲಿಲ್ಲ. ಸೊ ಹಾಗಾಗಿ ಸಣ್ಣದಾಗಿ ಒಂದು ವಿಡಿಯೋನೆಲ್ಲ ಮಾಡಿಕೊಂಡು ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಹಾಗೆ ಹೊರಗಡೆ ಬಂದು ಸ್ವಲ್ಪ ತಂಗೆ ದೇವಸ್ಥಾನದಲ್ಲಿ ಕೂತ್ಕೊಂಡು ಈಗ ಹೊರಡೋಣ ಅಂತಂದ್ಬಿಟ್ಟು ಹೊರಗಡೆ ಬಂದ್ವಿ. ನೋಡಿದ್ರೆ ಆಗಲೇ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇತ್ತು. ಮಳೆ ಆಲ್ರೆಡಿ ನಾವು ಒಳಗಡೆ ಹೋಗ್ಬೇಕಾದ್ರೇ ಸಣ್ಣದಾಗಿ ಹನಿ ಆಗ್ತಾಯಿತ್ತು. ಇವಾಗಂತೂ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇತ್ತು. ಅಲ್ಲೆಲ್ಲ ನಾವೇನು ನೋಡೋದಕ್ಕೆ ಹೋಗಲಿಲ್ಲ. ದರ್ಶನ ಮುಗಿಸ್ಕೊಂಡು ಸೀದಾನೇ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಇನ್ನೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಬ್ಯಾಲೆನ್ಸ್ ಇದೆ, ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿಂದ ಹೊರಡ್ತಾ ಇದ್ದೀವಿ. ನೋಡಿ ಆಗ್ಲೇ
ಮಳೆ ಎಲ್ಲನೂ ಸ್ಟಾರ್ಟ್ ಆಗಿದೆ. ದೇವ್ರ ದರ್ಶನ ಅಂತೂ ಎಲ್ಲ ಕಡೆ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಈ ಸಲ ಅಂತೂ ಎಲ್ಲೂ ಅಷ್ಟೊಂದು ರಶ್ ಅಂತ ಆಗಲಿ, ತುಂಬ ಹೊತ್ತು ಕಾಯಬೇಕು, ಟಯರ್ಡ್ ಅನಿಸಿದ್ದಾಗಲಿ ಏನೂ ಆಗಲಿಲ್ಲ. ಎಲ್ಲ ಕಡೆನೂ ತುಂಬ ಚೆನ್ನಾಗಿ ಅಲಂಕಾರ ದೇವರುಗಳಿಗೆ ಮಾಡಿದರು. ಅಷ್ಟೇ ಚೆನ್ನಾಗಿ ನಮಗೆ ದರ್ಶನ ಕೂಡ ಆಯಿತು. ಗೊರವನಹಳ್ಳಿಲಿ ಕೂಡ ಪ್ರಸಾದ ಕೂಡ ಸಿಕ್ತು. ಇವಾಗ ನೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬಿಡಲ್ಲ ಅಲ್ಲೇ ಎಂಟ್ರೆನ್ಸ್ ಈಗ ಆಂಜನೇಯ ಸ್ವಾಮಿ ಟೆಂಪಲಲ್ಲಿ ಪೂಜೆ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ. ಇಲ್ಲಂತೂ ಪೂಜೆ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಇದು ಸಂಡೇ, ನೆಕ್ಸ್ಟ್ ಡೇನೇ ಮಂಡೇ ರಕ್ಷಾಬಂಧನ ಇದ್ದಿದ್ದರಿಂದ ನಮ್ಮ ತಮ್ಮಂದಿರಿಗೆ ಸಂಡೇನೇ ರಕ್ಷೆ ಎಲ್ಲ ಕಟ್ಟಿದ್ವಿ. ಏಕೆಂತಂದರೆ ಮಂಡೇ ಎಲ್ಲರೂ ಕೂಡ ಬ್ಯುಸಿಯಾಗಿರ್ತಾರೆ, ಯಾರೂ ಕೂಡ ಸಿಗೋದಿಲ್ಲ. ಸೊ ಹಾಗಾಗಿ ಇವಾಗ ನಮ್ಮ ಅಕ್ಕನ ಮಗ ಚಿನ್ಮಯ್ ನೋಡಿ ದೇವಸ್ಥಾನದ ಮುಂದೆ ಬಂದು ಈಡ್ಗೈನ ಹೊಡಿತಾ ಇದ್ದಾನೆ, ಎಷ್ಟು ಚೆನ್ನಾಗಿ ಹೊಡಿತಾನೆ ಅಂತ ಅಂದ್ಬಿಟ್ಟು. ಇದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ 6:30 7 o'clock ಆಗಿತ್ತು. ಆದರೆ ನೆಕ್ಸ್ಟ್ ಡೇನೇ ಮಂಡೇ ಮಕ್ಕಳಿಗೆಲ್ಲ ಸ್ಕೂಲ್ ಇದ್ದಿದ್ದರಿಂದ ಆವತ್ತಿನ ದಿನವೇ ಅಮ್ಮನ ಮನೆಯಿಂದ ಹೊರಟಿ ನಮ್ಮ ಮನೆಗೆ ನಾವು ಬಂದ್ವಿ. ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.